ನಾನು ನನ್ನನ್ನು ಇವತ್ತು ಮೆಟ್ಟಿಲುಗಳೇನಾದರೂ ಅಕಸ್ಮಾತ್ ನಾನು ಹತ್ತಿದರೆ ಹತ್ತಿಸಿದವರು ಲಂಕೇಶ್ ಅವರು. ಮೇಷ್ಟ್ರು ನಾನು ಲಾ ಓದ್ತಿದ್ದಾಗ, ಫಸ್ಟ್ ಲಾ ಓದ್ತಿದ್ದಾಗ ಅವ್ರ ನಾಟಕಗಳಲ್ಲಿ ಮುಖ್ಯ ಪಾತ್ರಗಳನ್ನು ವಹಿಸೋಕೆ ಹೇಳಿದ್ರು. ನಾನು ವಹಿಸ್ತಾ ಇದ್ದೆ. ಒಂದು ದಿವಸ ಹಾಗೆ ಬಿರುಕು ಅಂತ ಒಂದು ನಾಟಕ. ಆ ಟೈಮ್ನಲ್ಲಿ ನಾನಿವತ್ತು ಬರೋದಕ್ಕೆ ಮುಖ್ಯ ಕಾರಣ ಇಂದ್ರಮ್ನವರು. ನಮಗೆ ಆವಾಗ ನೀವು ಮನೆಗೆ ಊಟಕ್ಕೆ ಮನೇಲಿ ಇಟ್ಕೊಂಡು ಊಟ ಹಾಕ್ತಾಯಿದ್ರೆ ಲಂಕೇಶ್ ಹೇಳ್ತಾಯಿದ್ರು, ಸೀತಾರಾಮ್ ಬಂದಿದ್ದಾರೆ ಅವ್ರು ಊಟ ಕೊಡು ಅಂತ. ಇಬ್ಬರು ರಾತ್ರಿ ಯಾವುದೋ ಟೈಮ್ಗೆ ಹೋಗ್ತಾಯಿದ್ರು, ಅಷ್ಟೊತ್ತಿಗೆ ಊಟ ಕೊಡ್ತಾಯಿದ್ರು ಇಂದ್ರಮ್ನವರು. ಅತ್ಯಂತ ವಿಶ್ವಾಸದಿಂದ ನೋಡ್ಕೊಂಡಿದ್ದೆ ಇಂದ್ರಮ್ನವರು. ಇವತ್ತು ಎಲ್ಲದಕ್ಕಿಂತ ನಾನು ಹೆಚ್ಚು ಗೌರವಿಸೋದು ಇಂದ್ರಮ್ನವ್ರನ್ನ. ಇವತ್ತು ನಾನು ಬರುವುದಕ್ಕೆ ನಾನು ಕೇಳಿದೆ ಇವ್ರನ್ನ, ಇಂದ್ರಮ್ನವ್ರು ಬರ್ತಾ ಇದ್ದಾರೆ ಅಂದರು. ಹಾಗಾಗಿ ನಾವು ನಿಮ್ಮ ಶಿಷ್ಯರು, ನಿಮ್ಮ ಇದು ಮೇಷ್ಟ್ರ ಹೇಗೋ ನೀವು ಇನ್ನೊಂದು ಅದರ ಮಾತೃ ಸ್ವರೂಪಿ ನೀವು. ನಿಮ್ಮ ಇದಕ್ಕೆ ನಾವು ಬಂದಿದ್ದೇವೆ. ಆಗ ನನ್ನನ್ನು ಒಂದು ದಿವಸ ನಾನು ಗೌರಿಬಿದನೂರಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದೆ. ಆಗ ಒಂದು ದಿವಸ ನನ್ನ ಕೈಯಲ್ಲಿ ಕೃಷ್ಣಪ್ಪ ಅನ್ನೋರ ಕೈಯಲ್ಲಿ ಕಳಿಸಿದ್ರು ಬರಬೇಕಂತೆ ಅಂತ. ಯಾವುದಕ್ಕೂ ಅಂತ ಅವ್ರೊಂದು ಸಿನಿಮಾ ಶುರು ಮಾಡ್ತಾಯಿದ್ದಾರೆ, ನಾಳೆ ಬರಬೇಕು ನೀವು ಅಂತ. ಯಾವುದಕ್ಕೆ ಇರ್ಬೋದು ಸಿನಿಮಾ ಶುರು ಮಾಡ್ತಾ, ನನ್ನ ಯಾಕೆ ಕರೀತಾ ಇರ್ಬೋದು ಅಂತ ನಾನು ಬಂದೆ. ಅದಕ್ಕೆ ನಾಳೆಯಿಂದ ಸಿನಿಮಾ ಶುರು ಮಾಡ್ತಾಯಿದ್ದೇನೆ ರೀ, ನೀವೇ ನನ್ನ ಹೀರೋ ಅಂದರು. ಸರ್ ಏನು ಸರ್ ಇದು, ನನ್ನ ಹೀರೋ ಅಂತ ಇದ್ದೀರಿ? ಇವಾಗ ಎಂತೆಂಥ ಚಾಕ್ಲೇಟ್ ಹೀರೋಗಳಿದ್ದಾರೆ, ಇವರಿದ್ದಾರೆ, ಅವರೆಲ್ಲ ಬಿಟ್ಟು ನಾನು ಒಳ್ಳೆ ಸೊಟ್ಟಗಾಲು ಹಾಕ್ಕೊಂಡು ನಡೀತೀನಿ, ನನಗೆ ಸರಿಯಾಗಿ ನಡೆಯೋಕ್ಕೂ ಬರಲ್ಲ. ನಾನು ಸೊಟ್ಟಗಾಲು ಹಾಕ್ಕೊಂಡು ನಡೆಯೋ ನನ್ನ ಹೀರೋ ಅಂತಿರಲಿಲ್ಲ ಸರ್, ನೋಡೋಕ್ಕೆ ಚೆನ್ನಾಗಿಲ್ಲ ರೀ. ಸೊಟ್ಟಗಾಲು ಹಾಕೋನೇ ನನ್ನ ಹೀರೋ, ಗ್ರಾಮೀಣ ಪ್ರದೇಶದಿಂದ ಬಂದವನೇ ನನ್ನ ಹೀರೋ, ಇಂಗ್ಲೀಷ್ ಬರದೇ ಇರೋನೇ ನನ್ನ ಹೀರೋ. ಭಾರತವನ್ನು ಪ್ರತಿನಿಧಿಸೋದು ನೀವೇ ಹೊರತು ಚಾಕ್ಲೇಟ್ ಹೀರೋಗಳೆಲ್ಲ. ನಾಳೆಯಿಂದ ನೀವೇ ಮಾಡೋದು, ಸೊಟ್ಟಗಾಲೇ ಹಾಕ್ಕೊಂಡು ನಡಿಬೇಕು ನನ್ನ ಸಿನಿಮಾದಲ್ಲಿ ಅಂತ. ನನಗೆ ಬೇರೆ ಥರ ನಡೆಯೋಕ್ಕೆ ಬರೋಲ್ಲ ಸರ್, ಹಾಗೆ ಬರೋದು, ಸೊಟ್ಟಗಾಲು ಹಾಕ್ಕೊಂಡು ನಡೆಯೋದು ಅಂತ ಹೇಳಿ ನನ್ನನ್ನು ಅದರಲ್ಲಿ ಮುಖ್ಯ ಪಾತ್ರವನ್ನಾಗಿ ಮಾಡಿದ್ರು. ಆವಾಗ ತುಂಬ ನನಗೆ ಸಂಕೋಚ ಆಗ್ತಾಯಿತ್ತು. ನಾನು ಹೀರೋ ಆಗಿದ್ದೀನಿ ಅಂತ ಹೇಳಿ ತುಂಬ ಸಂಕೋಚ ಹಾಕಿ ಇದು ಮಾಡ್ತಾಯಿದ್ದೆ. ಒಂಥರ ಇದಾಗುತ್ತೆ ಸರ್, ನೀನಾ ಅಂತ ಅಂದರೆ ನನಗೆ ಒಂಥರ ಆಗುತ್ತೆ. ಹಾಗಾಗಿ ಆ ದಿನಗಳಲ್ಲಿ ಸಂಕೋಚವನ್ನು, ನಾಚಿಕೆಯನ್ನು ಮತ್ತು ಒಳಗೊಳಗೆ ಸಂತೋಷವನ್ನು ಪಟ್ಕೊಂಡು ನಡೀತಾ ಇದ್ದ ದಿವಸ ಲಂಕೇಶ್ ಅವರು ಆ ಟೈಮ್ಗಳಲ್ಲಿ ಓದ್ತಾ ಇದ್ದಾಗ ರೋಮನ್ ಹಾಲಿಡೇ ಅಂತ ಚೆನ್ನೈನಲ್ಲಿ ಬಂದಿತ್ತು. ರೋಮನ್ ಹಾಲಿಡೇ ತುಂಬ ಹಳೆ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ. ಅದಕ್ಕೆ ಇಲ್ಲಿಂದ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ಇಬ್ಬರು ಟ್ರೈನಲ್ಲಿ ಹೋಗಿ ಅದನ್ನು ನೋಡ್ಕೊಂಡು ಬಂದ್ವಿ. ಇಂಥದ್ದನ್ನು ನೋಡಬೇಕು ಅಂತ. ನೆಕ್ಸ್ಟ್ ಬೈಸ್ಕಲ್ ಥೀವ್ಸ್ ಅಂತ, ಅಲ್ಲೇ ಬೈಸ್ಕಲ್ ಥೀವ್ಸ್ ಅದ್ಭುತವಾದ ಸಿನಿಮಾ. ಅವಾಗ ಹೇಳೋರು, ಇನ್ನೊಬ್ಬ ವಿಕ್ಟೋರಿಯಾ ಡಿ ಸಿಲ್ವಾ ಅಂತ ಇಬ್ಬರು, ಅವನದು ವೈಭವಪೂರ್ಣ ಸಿನಿಮಾಗಳು ಮಾಡೋರು ಡಿ ಸಿಲ್ವಾ. ನೀವೆಲ್ಲ ಡಿ ಸಿಲ್ವಾ ಥರ ಆಗಬಾರ್ದು, ಡಿ ಸಿಕಾ ಥರ ಆಗಬೇಕು. ಬೈಸಿಕಲ್ ಥೀವ್ಸ್ ಒಬ್ಬ ಕಾಮನ್ ಮ್ಯಾನ್ನ ರಾಷ್ಟ್ರಗೀತೆ ಥರ ಇದೆ ಅದು. ಅದನ್ನು ನೋಡ್ಬೇಕು. ಇಟಲಿಯಲ್ಲಿ ಒಬ್ಬ 2 ಹೊತ್ತಿಗೆ ಇಲ್ಲದೆ ಇರೋನು, ಉದ್ಯೋಗ ಇಲ್ಲದೆ ಇರೋನು ಯಾವ ಥರ ಇರ್ತಾನೆ ಅಂತ. ವಿ ಶುಡ್ ರೆಪ್ರೆಸೆಂಟ್ ದಟ್, ನಾಟ್ ಕ್ಲಿಯೋಪಾಟ್ರಾ ಅಂತ ಅವರು ಒಂದು ಇದನ್ನು ಹೇಳ್ತಾಯಿದ್ರು ಲಂಕೇಶ್ ಅವರು. ಆ ಥರ ಯಾವುದು ನನ್ನ ಆಯ್ಕೆ ಇರಬೇಕು ಅನ್ನೋದನ್ನು ಅವರು ತುಂಬ ಸ್ಪಷ್ಟವಾಗಿ ಮತ್ತು ಇದಾಗಿ ಹೇಳ್ತಿದ್ರು. ಇಂತಿಂಥ ಪುಸ್ತಕಗಳನ್ನೇ ಓದಿ ನಿಮಗೆ ಇದಾಗುತ್ತೆ ಅಂತ. ಲಂಕೇಶ್ ಫಸ್ಟು ಯಾರ ಹತ್ರನೂ ಅವ್ರ ಅಸೋಸಿಯೇಟ್ ಆಗಿ ಇದಾಗಿ ಕೆಲಸ ಮಾಡಲೇ ಇಲ್ಲ. ಸೀದಾ ಡೈರೆಕ್ಟರ್ ಆದರು. ಫಸ್ಟ್ ಅವ್ರಿಗೆ ಇದು ಬಂತು, ನ್ಯಾಷನಲ್ ಅವಾರ್ಡ್ ಬಂತು, ಬೆಸ್ಟ್ ಡೈರೆಕ್ಟರ್ ಅನ್ನೋ ಕ್ಯಾಟಗರಿನೇ ಬಂತು ಅವ್ರಿಗೆ. ಮೇಷ್ಟ್ರು ಅಂತ ಪ್ರತಿಭಾವಂತರು. ಆಗೆಲ್ಲ ನಮಗೆ ಈಗಿನ ಕಾಲದ ಥರ ಹೋಟ್ಲುಗಳಿಂದ ಇದು ಬರ್ತಾ ಇರಲಿಲ್ಲ. ಇಂದ್ರಮ್ನವ್ರು ಮಧ್ಯಾಹ್ನ 1:30 ಊಟ ರೆಡಿ ಮಾಡಿ ಕಳಿಸೋರು. ಆಗ ಆ ಊಟಗಳನ್ನು ನಾನು ತಿಂತಾಯಿದ್ವಿ. ಆವಾಗ ಒಂದು ದಿವಸ ಭಕ್ತವತ್ಸಲ ಅನ್ನೋರ ಮನೆಯಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಒಂದು ಊಟ ಮಾಡೋ ನಾನು ಮುಖ್ಯ ಪಾತ್ರ, ಲಂಕೇಶ್ ಅವರು ಇನ್ನೊಂದು ಮುಖ್ಯ ಪಾತ್ರ ಮಾಡಿಬಿಟ್ಟಿದ್ರು. ಆವಾಗ ಇಬ್ರಾಹಿಂ ಅನ್ನೋರು, CM ಇಬ್ರಾಹಿಂ ರಾಜಕಾರಣಿ ಇದ್ದಾರಲ್ಲ, ಅವ್ರಿಗೆ ಆ ಪಾತ್ರ ಅಂತ ನಿಗದಿ ಆಗಿತ್ತು. ಆದರೆ ಎಮರ್ಜೆನ್ಸಿ ಬಂದು ಅವರು ಜೈಲಿಗೆ ಹೋದರು 2 ದಿವಸ ಶೂಟಿಂಗ್ ಆದಮೇಲೆ. ಆವಾಗ ಯಾರು ಮಾಡೋದು ಅಂದರೆ, ಸರ್ ನೀವೇ ಮಾಡಿದ್ರಿ. ನಾನೇನ್ರಿ ನಕ್ಬಿಟ್ರು, ನಾನಾ ಅಂತ. ಹೌದು ಸರ್ ನೀವೇ ಅಂತಂದೆ. ಆಗಲೇ ಬಿಡ್ರಿ ಅಂತಂದರು. ಅವರು ಒಂದು ಮುಖ್ಯ ಪಾತ್ರ ಮಾಡಿದರು. ಅವರು ನಾನು ಇಷ್ಟಪಟ್ಟ ಹುಡುಗಿಯನ್ನು ಅವರು ಮದುವೆ ಆಗಿರ್ತಾರೆ. ಅವ್ರ ಮನೆಗೆ ನಾನು ಊಟಕ್ಕೆ ಹೋಗ್ತೇನೆ. ಊಟಕ್ಕೆ ಹೋದಾಗ ಆ ಊಟದ ದೃಶ್ಯ ಒಂದು, ನಾನು ಹಾಕೋರು, ನನಗೇನು ಕೆಲಸ ನಿರುದ್ಯೋಗಿ ಒಬ್ಬ ಹೋಗ್ತಾನೆ. ಅವರು ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಅವರು ಲಂಕೇಶ್ ಅವರು. ಆ ಹುಡುಗಿ ಅಲ್ಲಿರ್ತಾಳೆ. ಅಲ್ಲಿ ಕೂತಾಗ ಇದಲ್ಲದೆ ಒಂದು ಇದ್ರ ಮೇಲೆ ಊಟಕ್ಕೆ ಇದು ಮಾಡಿದರು. ಮಧ್ಯಾಹ್ನ 1 ಗಂಟೆಗೆ ಇಲ್ಲಿಂದ ಊಟ ಬರಬೇಕಾಗಿತ್ತು. ಹೋಟ್ಲಿಂದ ಊಟ ತರಿಸಿದ್ರು. ನಾವೆಲ್ಲ ಊಟ ಮಾಡ್ತಾಯಿದ್ವಿ. ಊಟ ಮಾಡೋ ಸೀನ್ ಮಾಡ್ತಾ ಇದ್ದಾಗ ನಮ್ಮ ಸ್ನೇಹಿತರು ಅಸೋಸಿಯೇಟ್ ಡೈರೆಕ್ಟರ್ಗಳಾಗಿದ್ದರು,
ಏಯ್ ನಮಗಿನ್ನೂ ಊಟ ಬಂದಿಲ್ಲ, ಫುಲ್ ತಿನ್ನಬೇಡ ಅಂತ ಕಿವಿಲಿ ಬಂದು ಹೇಳೋರು. ನಮಗೂ ಹಸಿವು ಅಂದರೆ ಹಸಿವು. ಆಮೇಲೆ ರುಚಿಯಾಗಿದ್ದು ಹೋಟ್ಲಿಂದ ಇದ್ರು. ತಿನ್ನಬೇಡ ಅಂದಿದ್ದನ್ನು ಒಂದು ತುತ್ತು ಹೀಗೆ ತರೋದು ಅವ್ರು ಕಿವಿಲಿ ಹೇಳೋದು, ಏಯ್ ತಿನ್ನಬೇಡ ನಮಗೆಲ್ಲ ಒಂಥರ ಆಗುತ್ತೆ ಅನ್ನೋರು. ಆ ಥರದ ದಿನಗಳಲ್ಲಿ ಅವರು ಇದು ಮಾಡಿಕೊಂಡಂತಹ ಒಂದು ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲದಿರುವಂಥ ಅವತ್ತು ಲಂಕೇಶ್ ಮೇಷ್ಟ್ರು ಶಿವಮೊಗ್ಗದಲ್ಲಿದ್ದ ಮನೆ ಮಾರ್ಬಿಟ್ಟು ಇಲ್ಲಿ ಬಂದು ಸಿನಿಮಾ ಮಾಡ್ತೀನಿ ಅಂತ ಮಾಡ್ದವ್ರು. 1.25 ಲಕ್ಷಕ್ಕೆ ಮನೆ ಮಾರಿದ್ರು ಆ ಕಾಲದಲ್ಲಿ. 1.25 ಲಕ್ಷಕ್ಕೆ ಒಂದು ಸಿನಿಮಾ ಆಯಿತು ಆಗ. ಆ ಥರದ ದಿನಗಳಲ್ಲಿ ಲಂಕೇಶ್ ಮಾಡ್ತಾರೆ. ಜ್ಞಾಪಕ ಇಟ್ಕೊಳಪ್ಪ, 1.25 ಲಕ್ಷಕ್ಕೆ ಸರಿ, ನೀನೆಲ್ಲರನ್ನೂ 1 ಕೋಟಿ ಕೊಡು 2 ಕೋಟಿ ಕೊಡು ಅಂತ ಕೇಳಬೇಡ. ಅವರು ಮಾಡ್ತಾ ಇದ್ದಿದ್ದೆ 1.25 ಲಕ್ಷಕ್ಕೆ ಸಿನಿಮಾ ಮಾಡಿದ್ರು. ಹಿ ವಾಸ್ ಹ್ಯಾಂಡ್ಸಮ್ ಲೈಕ್ ಯು. ತುಂಬ ಚೆನ್ನಾಗಿದ್ದರು ನೋಡೋದಕ್ಕೆ. ಎಲ್ಲರೂ ಎಷ್ಟು ಹ್ಯಾಂಡ್ಸಮ್ ಮನುಷ್ಯ ಅಂತ ಇದ್ರು ಲಂಕೇಶ್ನ. ಚೂಪಾದ ಮೂಗು, ಇದು ವಿನೋದ ಪ್ರಜ್ಞೆ, ಅವರು ಪ್ರಪಂಚದ ಜ್ಞಾನವೆಲ್ಲ ಅವ್ರ ಹತ್ರ ಇತ್ತೇನೋ ಅನ್ನೋ ಥರ ನಾವು ಶಿಷ್ಯರು ಇರ್ತಾ ಇದ್ದು. ನೀನು ಆ ಥರ ಓದ್ಕೋಬೇಕು, ತುಂಬ ನೀನು ಓದ್ತಿಯಂತೆ ಪದ್ಯ ಎಲ್ಲ ಇವರು ಹೇಳಿದ್ರು. ತುಂಬ ಸಂತೋಷ. ಮೇಷ್ಟ್ರು ಕವಿತಾ ಇದು ಮಾಡ್ತಾಳೆ, ಸಿನಿಮಾ ಮಾಡ್ತಾಳೆ, ಪ್ರೀತಿ ಪ್ರೇಮ ಪ್ರಣಯ ತುಂಬ ಹಿಟ್ ಆಗುತ್ತೆ. ಅವ್ವ ಮಾಡ್ತಾಳೆ. ಲಂಕೇಶರ ಅನೇಕ ಕಥೆಗಳನ್ನು ಅವರು ಸಿನಿಮಾ ಮಾಡಿದ್ರು. ಬೇಬಿ ಅಂತ ಕರಿತಾ ಇದ್ವಿ. ಅವಳು ಮುಂಚೆ ಅಡ್ರೆಲಿನ್ ಅಂತ ಒಂದು ಆ್ಯಡ್ ಕಂಪ್ನಿ ಮಾಡ್ತಾಯಿದ್ಲು. ಅಡ್ರೆನಲಿನ್ ಅದರ ಹೆಸರು. ಆ್ಯಡ್ ಕಂಪನಿ ನಡೆಸ್ತಾ ಇದ್ಲು ಬೇಬಿ. ಆ ಥರದವಳು ಅವಳು ನಿಧಾನಕ್ಕೆ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ಲು. ಬೇಬಿ ಏನು ಸಿನಿಮಾ ಮಾಡ್ತಾಳೆ ಅಂದರೆ ಅದ್ಭುತವಾದ ಸಿನಿಮಾ ಇದಾಗ್ಬಿಟ್ಲು. ತುಂಬ ವಿ ಹ್ಯಾವ್ ಫಾಂಡ್ ಮೆಮೊರೀಸ್. ಲಂಕೇಶ್ ಅವರು ಸಿನಿಮಾ ಬಗ್ಗೆ ಏನು ಹೇಳ್ತಾ ಇದ್ದರು ಅಂದರೆ ಆ ಥರದ 1.25 ಲಕ್ಷದಲ್ಲಿ ಸಿನಿಮಾ ಮಾಡ್ದ ಯಾವುದು ತೀವ್ರವಾದ ಒಂದು ಭಾರತದ ಸ್ಥಿತಿಯನ್ನು, ಒಬ್ಬ ನಿರುದ್ಯೋಗಿ ಸ್ಥಿತಿಯನ್ನು ಹೇಳ್ಬೋದು ಅನ್ನೋದನ್ನು ಅವರು ಸಿನಿಮಾ ಮಾಡ್ತಾಯಿದ್ರು. ಅಂದರೆ ಮೀನ್ಸ್ ಅವ್ರಿಗೆ ಇದಂತ ಇರಲಿಲ್ಲ, ಎಷ್ಟು ದುಡ್ಡಿತ್ತು ಅದರಿಂದ ಇದು ಹೇಳಬೇಕು ಅಂತ ಇರಲಿಲ್ಲ. ಎಂಡ್ ಆ್ಯಂಡ್ ಮೀನ್ಸ್ ಎರಡು ಬೇರೆ ಬೇರೆ ಥರ ಇರಬಹುದು ಅಂತ ಹೇಳ್ತಾಯಿದ್ರು ಅವರು. ಆ ಥರದ್ದು ಹೇಳ್ತಾ ತುಂಬ ಅದ್ಭುತವಾದ ಸಿನಿಮಾಗಳನ್ನ ಅದ್ಭುತವಾದದನ್ನು ಮಾಡ್ತಾಯಿದ್ರು. ಅವರು ಓದು ಅಂತ ಹೇಳಿಬಿಟ್ಟು ನನಗೆ ಪುಸ್ತಕ ಕೊಟ್ಟರು. ಯಾಕೆಂದ್ರೆ ನೀನು ಡೈರೆಕ್ಟರ್ ಆಗ್ಬೋದು, ಓದು ಅಂತ ಹೇಳಿಬಿಟ್ಟು ಪುಸ್ತಕ ಕೊಟ್ಟರು. ಕಡೆಗೆ ನಾನು ನನ್ನ ಡೈರೆಕ್ಟರ್ ಆಗೋ ಒಳಗೆ ಓದ್ದೆ ಅಷ್ಟೇ. ನಾನು ಇನ್ಯಾವುದು ಮುಂದೆ ಮತದಾನ ಮಾಡೋ ಒಳಗೆ. ಆ ಪುಸ್ತಕ ಇನ್ನೂ ನನ್ನ ಮನೇಲಿದೆ. ಮೇಷ್ಟ್ರ ಸಹಿ ಇದೆ. ಅದನ್ನು ಅತ್ಯಂತ ಜತನದಿಂದ ನಾನು ಕಾಪಾಡಿಕೊಂಡಿದ್ದೇನೆ. ಮೇಷ್ಟ್ರ ಆ ಥರ ಸಿನಿಮಾ ಬಗ್ಗೆ ಒಂದು ಪುಸ್ತಕವನ್ನು ನನಗೆ ಕೊಟ್ಟ ನೆನಪು ನನಗಿದೆ. ಅವರು ಆಮೇಲೆ ಎಲ್ಲ ಫ್ರೆಶ್ ಡೈಲಾಗ್ಸ್ ಅವರು ಬರಿತಾ ಇದ್ದೆ, ಫ್ರೆಶ್ ಡೈಲಾಗ್ಸ್. ಒಂದು ಈಗ ತಾನೇ ಇವರು ಹೇಳಿದ್ರು, ಅಲ್ಲಿ ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಅಲ್ಲಿಗೆ ಹೋದೆ. ಶಶಿಧರ್ ಮಾಡಿದರು, IAS ಆಫೀಸರು. ಅದರಲ್ಲಿ ಒಂದು ಕೇಳ್ತಾರೆ, ನಾನು ನಿರುದ್ಯೋಗಿ, ನನ್ನನ್ನು ಕೇಳ್ತಾರೆ, ನೀವು ಯಾರೋ ಇಂಗ್ಲೆಂಡಿನ ಪ್ರಧಾನಿ ಯಾರು ಅಂತ ಕೇಳ್ತಾರೆ. ನಾನು ಅಮೇರಿಕದ ಪ್ರಧಾನಿ ಹೆಸರು ಹೇಳ್ತೀನಿ. ಅವಾಗ ಅಮೇರಿಕದ ಪ್ರಧಾನಿಯಾಗಿದ್ದ ಇವರು ಅಂತ ಹೇಳ್ತೀನಿ, ರಿಚರ್ಡ್ ನಿಕ್ಸನ್ ಅಂತ ನಾನು ಹೇಳ್ತೀನಿ. ವಾಟ್, ಇಂಗ್ಲೆಂಡ್ ಪ್ರಧಾನಿ ಅವರ? ಇಂಗ್ಲೆಂಡ್ ಪ್ರಧಾನಿ ನಾನು ವಿಲ್ಸನ್ ಅಂತ ಹೇಳಿದ್ರೆ ನೀವೇನು ಕೆಲಸ ಕೊಟ್ಬಿಡ್ತಾ ಇದ್ದೀರಾ? ನಾನು ಏನು ಹೇಳಿದ್ರು ನೀವು ಕೊಡ್ತಾ ಇರಲಿಲ್ಲ, ಅದಕ್ಕೆ ಇದನ್ನೇ ಹೇಳೋದು ಅಂತ ಡೈಲಾಗ್ ಅವರು, ಲಂಕೇಶ್ ಅವರು. ಆ ಥರದ ವ್ಯಂಗ್ಯ ಮತ್ತು ವ್ಯಂಗ್ಯ ಮಿಶ್ರಿತ ಸಂಭಾಷಣೆಗಳು, ಆ ಸಂಭಾಷಣೆಗಳು ಸಿನಿಮಾ ಆಗ್ತಾ ಇದ್ದ ರೀತಿ, ಅದು ಎಲ್ಲರಲ್ಲೂ ಪುಲಕವನ್ನು ಹುಟ್ಟಿಸ್ತಾ ಇದ್ದ ರೀತಿ, ಎಲ್ಲರ ಕಣ್ಣುಗಳಲ್ಲೂ ಅಲ್ಲೊಂದು ಕನೆಕ್ಟ್ ಆಗ್ತಾ ಇರುತ್ತೆ ಆ ಸಿನಿಮಾಗಳು. ಆ ಸಿನಿಮಾಗಳು ಇವತ್ತಿನ ಕಾಲದ ಸಿನಿಮಾಗಳು ಕನೆಕ್ಟ್ ಆಗುತ್ತೋ ಇಲ್ಲೋ ನಾನು ಹೇಳಲಾರೆ. ಆದರೆ ಆವತ್ತಂತೂ ನಮಗೆ, ಯಾಕೆಂದರೆ ಅವತ್ತು ಇವತ್ತಿನ ಹಾಗೆ ತುಂಬ ಅಫ್ಲೂಯೆನ್ಸ್ ಇರಲಿಲ್ಲ, ತುಂಬ ಹೆಚ್ಚಿನ ಹಣ ಆ ಥರದ್ದಿರಲಿಲ್ಲ. ಒಂದು ಸ್ಟ್ರಗಲ್ನಲ್ಲಿ ಹೆಚ್ಚಿನ ಜೀವನ ಇರ್ತಾಯಿತ್ತು. ಆ ಸ್ಟ್ರಗಲ್ ಅಲ್ಲಿ ಇರ್ತಾಯಿತ್ತು, ಅದು ರಿಫ್ಲೆಕ್ಟ್ ಆಗ್ತಾಯಿತ್ತು ನಮಗೆ, ನಮ್ಮ ಬದುಕಿಗೆ ಅಂತ. ಈ ಥರದ್ದು ನನಗೆ ಭಾಳ ಸಂತೋಷ. ಸಮರ್ಜಿತ್, ಈ ಲುಕ್ಸ್ ವೆರಿ ಗುಡ್, ಚೆನ್ನಾಗಿದ್ದ ಕಣೆ, ತುಂಬ ಮೇಲೆ ಬರ್ತೀಯ. ಮೇಲೆ ಬಂದಾಗ ನಾನು ಕಮ್ಮಿ ಕಾಲ್ ಶೀಟ್ಗೆ, ನಮ್ಮ ಹುಡುಗರು ಯಾರಾದರೂ ಕೇಳಿದ್ರೆ ನಾನು ಕಮ್ಮಿ ಕಾಲ್ ಶೀಟ್ಗೆ ಅದನ್ನು ಮಾಡ್ದು. ಈ ಸಾನ್ಯ ನಮ್ಮ ಸೀರಿಯಲಲ್ಲಿ ಮಾಡಿದ್ಲು, ಅವರಮ್ಮ ಎಲ್ಲ ನನ್ನ ಸೀರಿಯಲಲ್ಲಿ ಮಾಡ್ತಾಯಿದ್ರು. ತುಂಬ ಸಂತೋಷ ಆಯಿತು ಸಾನ್ಯ, ನೀನು ಇದರಲ್ಲಿ ಮಾಡಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್, ನಿನಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳು ಎಲ್ಲನೂ ಸಮರ್ಜಿತ್. ನೀನು ತುಂಬ ಕರೆಕ್ಟಾಗಿದೆಯಾ, ಲೀನ್ ಆಗಿದೆಯಾ, ಇದಾಗಿದೆಯಾ, ಏನೇನೋ ಫೈಟಿಂಗ್ ಎಲ್ಲ ನ್ಯೂಯಾರ್ಕ್ ಹೋಗಿ ಫೈಟಿಂಗ್ ಕಲ್ತ್ಕೊಂಬಂದ ಅಂದ್ರೆ ಅಲ್ಲ, ಆ್ಯಕ್ಟಿಂಗ್ ಅಲ್ವಾ, ಆ್ಯಕ್ಟಿಂಗ್ ಅಲ್ಲ. ಈ ಕಾಲದಲ್ಲಿ ಆ್ಯಕ್ಟಿಂಗು ಫೈಟಿಂಗು ಒಂದೇ ಆಗಿರುತ್ತೆ. ಅದಕ್ಕೆ ಕೇಳಿದ್ರೆ ಅದಕ್ಕೆ ತಮಾಷೆ ಹೇಳಿದೆ ಕಣಪ್ಪ, ಏನು ಇದು ಮಾಡ್ಕೋಬೇಡ. ದಟ್ ಈಸ್ ದಿ ವೇ ಯು ಶುಡ್ ಗೋ. ಆ್ಯಂಡ್ ಹಾಗೆ ಇರು, ಒಳ್ಳೆಯದಾಗಲಿ. ನೀನು ತುಂಬ ನಮ್ಮ ನಡುವಿನ ಅತ್ಯಂತ ಖ್ಯಾತಿಯ ನಟನಾಗು ಮತ್ತು ಎಲ್ಲವನ್ನು ಒಳಗಿಸ್ತಗೋ. ಒಳಗೆ ಅಭಿನಯ ಮಾತುಗಳು ಹೇಳೋದ್ರಲ್ಲಿ ಮಾತ್ರ ಅಲ್ಲ, ಆ ವ್ಯಕ್ತಿತ್ವ ಒಳಗಡೆ ಇರುತ್ತಲ್ಲ, ಅದನ್ನು ತೆಗೆಯೋದ್ರಲ್ಲಿ ವ್ಯಕ್ತಿತ್ವ ಇದೆ ಅಂತ. ಸೊ ನನಗೆ ಪ್ರತಿಯೊಂದು ಹಂತದಲ್ಲೂ ಮೇಷ್ಟ್ರು ಮೆಟ್ಲುಗಳನ್ನ ಹತ್ತಿಸ್ತಾ ಹೋದರು. ನಾಟಕ ಮಾಡ್ತಾಯಿದ್ದೆ, ನಾನು ಸಿನಿಮಾ ಮಾಡೋದನ್ನು, ಅದರಿಂದ ನನಗೆ ಸೀರಿಯಲ್ಗಳು ಬರೋಕ್ಕೆ ಶುರುವಾಯಿತು. ಸೀರಿಯಲ್ ಮಾಡ್ತಾ ನಾನೊಂದು ಅರ್ಧ ಮನೆ ಕಟ್ಸಿದ್ದೆ. ದುಡ್ಡಿರಲಿಲ್ಲ,
ಅದಕ್ಕೆ ಸಾಲ ಮಾಡಿ ಮಾಡಿ ಆ ಮನೆಗೆ ಸಾಲ ಭವನ ಅಂತ ಹೆಸರಿಟ್ಟಿದ್ದೆ. ಇದ್ಲಲ್ಲಿ ಬರೆದಿದೆ. ಅದನ್ನು ಅರಮನೆ ಅಂತ ಕರಿತಾ ಇದ್ದೆ. ಯಾಕೆ ಅರಮನೆ ಅಂತ ಕರೀತಾ, ಅರ್ಧ ಕಟ್ಟಿರೋ ಮನೆ ಅಂತ. ಅರಮನೆ ಆ ಥರ ಇದ್ದವನ್ನ ನಾನು ಫುಲ್ ಮನೆ ಕಟ್ಟೋ ಥರ ಮಾಡಿದ್ರು ಮೇಷ್ಟ್ರು. ಸೀರಿಯಲ್ಗಳು ನನಗೆ ಸಿಕ್ತು, ನಾನು ಅದರಲ್ಲಿ ಸ್ವಲ್ಪ ಯಶಸ್ವಿ ಆದೆ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಖ್ಯಾತಿ ಬಂದಿರ್ಬೋದು. ಎಲ್ಲ ಐ ಓ ಇಟ್ಟು ಲಂಕೇಶ್ ಮೇಷ್ಟ್ರು.